ತಮಿಳುನಾಡಿನ ಸದ್ಯದ ಟ್ರೆಂಡ್ ಡಿಎಂಕೆ 49 ವಿಧಾನಸಭಾ ಕ್ಷೇತ್ರ, ಎಡಿಎಂಕೆ 52 ವಿಧಾನಸಭಾ ಕ್ಷೇತ್ರ, ಹಾಗೆಯೇ ಟಿವಿಕೆ 68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸುಭಾಷ್ ಸರ್, ಹಂಗ ಅಸೆಂಬ್ಲಿ ಆಗುವತ್ತ ಸಾಕ್ತಾ ಇದೆಯಾ ತಮಿಳುನಾಡು ವಿಧಾನಸಭೆ ಅಂತ ಹೇಳಿ? ತಮಿಳುನಾಡು ನಿಜಕ್ಕೂ ಕೂಡ ಭಾಳ ಕುತೂಹಲವನ್ನು ಕೆಳಿಸ್ತಾ ಇದೆ. ಯಾಕಂದರೆ ಡಿಎಂಕೆ ಈಗ 3ನೇ ಪ್ಲೇಸ್ಗೆ ಸದ್ಯದ ಟ್ರೆಂಡ್ ಪ್ರಕಾರ ಇನ್ನೂ ಭಾಳಷ್ಟು ನಾವು ವೇಟ್ ಮಾಡಬೇಕು. ಇಷ್ಟು ಅರ್ಲಿನೇ 10:30 11 ಗಂಟೆವರೆಗೂ ಅಥವಾ 10:30ವರೆಗೂ ಕ್ಲಿಯರ್ ಪಿಕ್ಚರ್ ಸಿಗ್ಬೋದು. ಸದ್ಯದ ನೋಡಿದರೆ ಇದು ಹಂಗೆ ಅಸೆಂಬ್ಲಿ ಆಗುವ ನಂಬರ್ಸ್ ಕಾಣ್ತಾ ಇದೆ. ಬಟ್ ಈ ನಂಬರ್ಗಳ ಆಧಾರದ ಮೇಲೆ ನಾವು ಏನೂ ಒಂದು ನಿಷ್ಕರ್ಷೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಬಟ್ 68 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆ ಸಾಧಿಸ್ತಾ ಇರೋದು ಮತ್ತು ಬಹುಶಃ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾಳ ಒಳ್ಳೆ ಲೀಡಲ್ಲೇ ಇದ್ದಂಗೆ ಕಾಣ್ತಾರೆ. ಅದು ನಂಬರ್ ಕೂಡ ನಮಗೆ ಡೀಟೇಲ್ಸ್ ಗೊತ್ತಿಲ್ಲ, ಭಾಳ ಒಳ್ಳೆ ನಂಬರೇ ಇದ್ದಂಗೆ ಕಾಣ್ತದೆ. ಅದೇನಾದರೂ ಇದ್ದರೆ ಆ ನಂಬರು ಕಡಿಮೆ ಆಗುವ ಚಾನ್ಸಸ್ಸು ಕೂಡ ಕಡಿಮೆನೇ, ಅದು ಇನ್ನೂ ಕನ್ಸಾಲಿಡೇಟ್ ಕೂಡ ಆಗ್ಬೋದು. ರೈಟ್. ಪಶ್ಚಿಮ ಬಂಗಾಳದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 150ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡನ್ನ ಪಡ್ಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಟಿಎಂಸಿ ಪಕ್ಷಕ್ಕೆ ಶಾಕ್. ಬಿಜೆಪಿ 151 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳು. ಮ್ಯಾಜಿಕ್ ನಂಬರ್ 148. ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. 150ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 105 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಡಳಿತಾರೂಢ ಟಿಎಂಸಿ 105 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಮ್ಯಾಜಿಕ್ ನಂಬರ್ನ ಗಡಿಯನ್ನ ದಾಟಿದೆ ಬಿಜೆಪಿ ಪಾಳ್ಯ. ಬಹಳ ಹತ್ರದಲ್ಲಿದೆ ಮ್ಯಾಜಿಕ್ ನಂಬರ್ದು. 148 ಅಲ್ಲಿ ಮ್ಯಾಜಿಕ್ ನಂಬರ್. 151 152ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. ತೃಣಮೂಲ ಕಾಂಗ್ರೆಸ್ ಕಳೆದ 15 ವರ್ಷಗಳಿಂದ ಮಮತಾ ಅವರ ಆಡಳಿತ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬದಲಾವಣೆಯ ಗಾಳಿ ಬೀಸಿರೋ ರೀತಿ ಕಾಣಿಸ್ತಾ ಇದೆ. ಸಮಯ 9:30 ಆಗ್ತಾ ಬಂತು. ಸದ್ಯದ ಟ್ರೆಂಡ್ ಪ್ರಕಾರ 107ಕ್ಕೆ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಸೀಮಿತ ಆದಾಗ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ 153 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 5 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಇತರರು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಎಡಪಕ್ಷ 2 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಪಶ್ಚಿಮ ಬಂಗಾಳದ ರಿಸಲ್ಟ್ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆಯ ಗಾಳಿ ಬೀಸಿರೋ ರೀತಿ ಕಾಣಿಸ್ತಾ ಇದೆ. ತಮಿಳುನಾಡಿನ ಫಲಿತಾಂಶ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 3ನೇ ಸ್ಥಾನಕ್ಕೆ ಕುಸಿದಿದೆ ಆಡಳಿತಾರೂಢ ಡಿಎಂಕೆ. 73 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 73 ವಿಧಾನಸಭಾ ಕ್ಷೇತ್ರ. ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ 3ನೇ ಸ್ಥಾನಕ್ಕೆ ಕುಸಿದು ಬಿಟ್ಟಿದೆ. ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. 50 ಕ್ಷೇತ್ರಗಳಲ್ಲಿ ಡಿಎಂಕೆ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಎಡಿಎಂಕೆ ಅಭ್ಯರ್ಥಿಗಳು 55 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಟ ವಿಜಯ್ ಅವರ ಟಿವಿಕೆ ಪಕ್ಷ 70ಕ್ಕೂ ಅಧಿಕ ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪಶ್ಚಿಮ ಬಂಗಾಳ ಹಾಗೆ ತಮಿಳುನಾಡಿನ ಫಲಿತಾಂಶ ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಕೇರಳದಲ್ಲಿ ನಿರೀಕ್ಷೆಯೇ ಮಾಡಿರೋ ಹಾಗೆ ಅಥವಾ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಯಾವ ರೀತಿ ಇತ್ತು ಅದೇ ರೀತಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರಕ್ಕೆ ಬರುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಅಸ್ಸಾಂನಲ್ಲಿ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ನಿಜವಾಗೋ ರೀತಿ ಕಾಣಿಸ್ತಾ ಇದೆ. ಬಿಜೆಪಿ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಟ್ 2 ರಾಜ್ಯಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಒಂದು ಪಶ್ಚಿಮ ಬಂಗಾಳ, ಮತ್ತೊಂದು ಕಡೆಗೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಟಿವಿಕೆ 74 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಎಡಿಎಂಕೆ 55 ವಿಧಾನಸಭಾ ಕ್ಷೇತ್ರಗಳು, ಹಾಗೆ ಆಡಳಿತಾರೂಢ ಎಂಕೆ ಸ್ಟಾಲಿನ್ ಅವರ ಡಿಎಂಕೆ 51 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವುದಕ್ಕೆ ಸಕ್ಸಸ್ ಆಗಿದೆ. 76 ವಿಧಾನಸಭಾ ಕ್ಷೇತ್ರಗಳು ಟಿವಿಕೆಯ ಮುನ್ನಡೆ ಇರೋದು. 234 ಟೋಟಲ್
ವಿಧಾನಸಭಾ ಸೀಟ್ಸ್ ಅಲ್ಲಿರುವುದು ಮ್ಯಾಜಿಕ್ ನಂಬರ್ 118. ಯಾರು 118 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡ್ತಾರೋ, ಸರಳ ಬಹುಮತವನ್ನ ಪಡಿತಾರೋ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ. ಆದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು ಸಾಧ್ಯವಿಲ್ಲ ಅಂತ ಕಾಣಿಸುತ್ತೆ. 3 ರಾಜ್ಯದಲ್ಲಿ ಸರ್ಕಾರ ಬದಲಾವಣೆಯ ಮುನ್ಸೂಚನೆ ಲಭ್ಯವಾಗ್ತಾ ಇದೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳದಲ್ಲಿ ಬದಲಾವಣೆಯ ಗಾಳಿ ಕಾಣಿಸ್ತಾ ಇದೆ. ತಮಿಳುನಾಡಿನಲ್ಲಿ ಡಿಎಂಕೆ ಔಟ್, ಟಿವಿಕೆ ಇನ್ ಆಗುವಂತಹ ಮುನ್ಸೂಚನೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಹಿನ್ನಡೆ, ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ. ಕೇರಳದಲ್ಲಿ ಎಡಪಕ್ಷ ಸೈಡಿಗೆ ಹೋದ್ರೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ಸಾಧ್ಯತೆ. 85 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 51 ವಿಧಾನಸಭಾ ಕ್ಷೇತ್ರಗಳಿಗೆ ಎಲ್ಡಿಎಫ್ ಮುನ್ನಡೆಯನ್ನ ಕಾಯ್ದುಕೊಳ್ಳೋಕೆ ಸಕ್ಸಸ್ ಆಗಿದೆ. ಕೇವಲ 51 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ರಾಜ್ಯಗಳಲ್ಲಿ ಬದಲಾವಣೆಯ ಗಾಳಿ ಕಾಣಿಸ್ತಾ ಇದೆ. ಪಶ್ಚಿಮ ಬಂಗಾಳ, ತಮಿಳುನಾಡು ಹಾಗೆ ಕೇರಳ. ಅದರಲ್ಲೂ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಟಿವಿಕೆ ಪಕ್ಷ ಬರೋಬ್ಬರಿ 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಡಿಎಂಕೆ 52, ಎಡಿಎಂಕೆ 59 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಪಂಚರಾಜ್ಯಗಳ ಫಲಿತಾಂಶ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ನಾಯಕರಾಗಿರುವಂತಹ, ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಿಖೇತ್ ರಾಜ್ ಮೌರ್ಯ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. 5 ರಾಜ್ಯಗಳ ಚುನಾವಣೆ. ಅಸ್ಸಾಂನಲ್ಲೂ ಕಾಂಗ್ರೆಸ್ ನೇರ ಹೋರಾಟ ಇತ್ತು, ಮತ್ತೊಂದು ಕಡೆ ಕೇರಳದಲ್ಲೂ ನೇರ ಹೋರಾಟ. ನೀವು ವೆಸ್ಟ್ ಬೆಂಗಾಲ್ನಲ್ಲೂ ಫೈಟ್ ಮಾಡಿದ್ರಿ. ಕೇರಳದಲ್ಲಿ ಉತ್ತಮ ಫಲಿತಾಂಶ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ ಸರ್ ರಿಸಲ್ಟ್ ಬಗ್ಗೆ? ಇಲ್ಲ, ದಿಸ್ ವಾಸ್ ಎನ್ ಎಕ್ಸ್ಪೆಕ್ಟೆಡ್ ರಿಸಲ್ಟೇ ಮೇಡಮ್. ಯಾಕೆಂದರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದರು ಬಂಗಾಳದಲ್ಲಿ ಬಿ ಜೆ ಪಿಗೆ ಮುನ್ನಡೆ ಆಗುತ್ತೆ ಅಥವಾ ಈ ಸತಿ ಮತ್ತೆ TMC ಬರೋದಿಲ್ಲ ಅಂಥೇಳಿ. ಸೊ ತಮಿಳ್ನಾಡಲ್ಲಿ ಮಾತ್ರ ನಮಗೆ ನಿಜವಾಗ್ಲೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ಏನು ಅಂತಂದರೆ ತಮಿಳ್ನಾಡಲ್ಲಿ ನಮಗೆ DMK ಖಂಡಿತವಾಗಿಯೂ ನಮ್ಮ ಮೈತ್ರಿ ಪಕ್ಷ ಮುನ್ನೆಲೆಗೆ ಬರುತ್ತೆ ಅನ್ನೋಂಥ ಒಂದು ದೃಢವಾದ ನಂಬಿಕೆ ಇತ್ತು. ಅಲ್ಲಿ ನಾವು ಸ್ವಲ್ಪ ಯಾಕೆ ಹಿಂದೆ ಬಿದ್ವಿ ಅದು ನೋಡಬೇಕಾಗಿದೆ. ಮತ್ತು ಎಲ್ಲೋ ಒಂದು ಕಡೆ ತಮಿಳ್ನಾಡಲ್ಲಿ DMK ಅವರು ರಾಹುಲ್ ಗಾಂಧಿ ಅವ್ರನ್ನ ಪ್ರಚಾರಕ್ಕೆ ಈ ಬಾರಿ ಅವ್ರು ಕರ್ಕೊಳ್ಳಿಲ್ಲ. ಬಹುಶಃ ದಟ್ ಆಲ್ಸೋ ಮೇ ಬಿ ಒನ್ ಆಫ್ ದ ರೀಸನ್ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂತಂದರೆ ತಮಿಳ್ನಾಡು ಮತ್ತು ಕೇರಳ 2 ರಾಜ್ಯಗಳಲ್ಲಿ ರಾಹುಲ್ ಗಾಂಧಿಯವ್ರ ಪ್ರಭಾವ ತುಂಬ ಚೆನ್ನಾಗಿದೆ. ಕೇರಳ ಮತ್ತು ತಮಿಳ್ನಾಡು 2 ಕಡೆಗಳಲ್ಲಿ ಕೂಡ. ಸೊ ಹೀಗಾಗಿ ಇನ್ನು ಅಸ್ಸಾಮನ್ನು ನಾವು ಗಮನಿಸಿದ್ರೆ ಅಸ್ಸಾಂ ಕೂಡ BJPಗೆ ಮುಂಚೆಯಿಂದ ಕೂಡ ಅವರ ಒಂದು ಗಟ್ಟಿ ಹಿಡಿತವನ್ನು ಅವರು ಸಾಧಿಸ್ತಿದ್ದಾರೆ ಅಂತ ನಮಗೆ ಗೊತ್ತಿತ್ತು. ಸೊ ಆದರೂ ಕೂಡ ನಾವು ಒಂದು ಪ್ರಬಲವಾದ ಪೈಪೋಟಿಯನ್ನು ಕೊಡೋದ್ರೊಳಗಡೆ ನಾವು ಯಶಸ್ವಿಯಾಗಿದ್ದೇವೆ. ನಿನ್ನೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ನಾವು ಕೇರಳವನ್ನು ನಾವು ಗೆಲ್ತೇವೆ, ಕೇರಳ ನಮಗೆ ಸಾಧ್ಯ ಇದೆ ಅಂತ ಹೇಳಿ. ನಾನು ಕೂಡ ಕೇರಳ ಚುನಾವಣಾ ಪ್ರಚಾರಕ್ಕೆ ಕೆಲವು ಕಡೆಗಳಲ್ಲಿ ಹೋಗಿ ಭಾಗವಹಿಸಿದ್ದೆ. ಸೊ ಹಿಂಗಾಗಿ ನನಗೆ ಕೂಡ ಭಾಳ ಸ್ಪಷ್ಟವಾಗಿತ್ತು ಏನು ಅಂತಂದರೆ UDF ಗೆಲ್ಲುತ್ತೆ ಅಂಥೇಳಿ. ಸೊ ಇವತ್ತು UDF ಅಲ್ಲಿ ಗೆಲುವಿನ ಒಂದು ಹಾದಿಯತ್ತ ಮುನ್ನಡೆದಿದೆ. ನಾವು ಕೇರಳವನ್ನು ಗೆದ್ದಿದ್ದೇವೆ. ಬಹುಶಃ ಅತ್ಯಂತ ಸುದೀರ್ಘವಾದಂಥ ಹೋರಾಟದ ನಂತರ ನಾವು ಕೇರಳವನ್ನು ಗೆದ್ದಿರೋದು ನೋಡ್ತಾ ಇದ್ದಾರೆ. ಇಟ್ಸ್ ಎ ಪಾಸಿಟಿವ್ ಸೈನ್. ಬಟ್ ತಮಿಳ್ನಾಡಲ್ಲಿ ನಮಗಾಗ್ತಿರೋ ಹಿನ್ನಡೆಯನ್ನು ನಾವು ಖಂಡಿತವಾಗಿ ಬೇಸರದಿಂದ ನಾವು ನೋಡ್ತಾ ಇದ್ದೀವಿ. ಬಟ್ ಅಸ್ಸಾಂನಲ್ಲಿ ಅವಕಾಶ ಇತ್ತು. 10 ವರ್ಷಗಳ ಬಿಜೆಪಿಯ ಆಡಳಿತ, ಅಲ್ಲೂ ಕೂಡ ಆಡಳಿತ ವಿರೋಧಿ ಅಲಿಯ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಯಾಕೆ ಆಗಲಿಲ್ಲ ಅಂತ ಅನ್ಸುತ್ತೆ? ಸದ್ಯದ ಟ್ರೆಂಡ್ ಬಿಜೆಪಿ ಅಧಿಕಾರಕ್ಕೆ ಮತ್ತೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಸರ್. ಒಂದು ಅವ್ರ ಕೈಯೊಳಗಡೆ ಈಗಾಗಲೇ ಅಧಿಕಾರ ಇದೆ. ಅಧಿಕಾರದ ಯಂತ್ರಗಳನ್ನು ಅವರು ಬಹಳ ಚೆನ್ನಾಗಿ ತಮಗೆ ಬೇಕಾದಂತೆ ಬಳಸ್ಕೊಳ್ತಾ ಇದ್ದಾರೆ. ಸೊ ಆದರೆ ನಾವು ಆ ಥರ ಅಧಿಕಾರದ ಯಂತ್ರಗಳನ್ನು ನಾವು ಬಳಸ್ಕೊಳ್ಳೋ ಸ್ಥಿತಿಯೊಳಗಡೆ ಅಸ್ಸಾಂನಲ್ಲಿಯೂ ಇಲ್ಲ, ಬೇರೆ ರಾಜ್ಯಗಳಲ್ಲಿಯೂ ನಾವಿಲ್ಲ. ಬಹುಶಃ ಭಾಳ ದೊಡ್ಡ ಹಿನ್ನಡೆಗೆ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಆ ಒಂದು ಪ್ರದೇಶದೊಳಗಡೆ ನಾವು ಮಾಡಬೇಕಾಗಿದ್ದಂಥ ತಯಾರಿ ಮತ್ತು ಹೋರಾಟಗಳಿಂದ ಈಗ ನಾವು ಏನೇ ಕಾರಣಗಳನ್ನು ಕೊಟ್ಟರೂ ಕೂಡ ಈಗಾಗಲೇ ಇದು ಟ್ರೆಂಡು. ಈ ಟ್ರೆಂಡಿನಂತೆಯೇ ಬಹುಶಃ ಹೆಚ್ಚಿನ ಅಂಶ ಮುಂದುವರಿಯುತ್ತೆ. ಈಗಿರುವಂಥ ಸಂದರ್ಭದಲ್ಲಿ ಅಲ್ಟಿಮೇಟ್ಲಿ ಅಸ್ಸಾಂನಲ್ಲಿ ನಮ್ಮ ಹಿನ್ನಡೆಯನ್ನು ನಾವು ಒಪ್ಕೊಳ್ಬೇಕು, ಬಿಟ್ಟರೆ ನಾವಿಲ್ಲಿ ಬೇರೆ ಇನ್ನೇನೋ ಹೇಳುವಂಥ ಸ್ಥಿತಿಯಲ್ಲಿಲ್ಲ. ಆದರೆ ಕೇರಳದ ಮಟ್ಟಿಗೆ ಖಂಡಿತವಾಗಿಯೂ ಕೇರಳದೊಳಗಡೆ ನಾವು ಬಹುಶಃ ಒಂದು ಉತ್ತಮವಾದಂಥ ಗೆಲುವನ್ನು ನಾವು ಸಾಧಿಸ್ತಾ ಇದ್ದೀವಿ. ಸೊ
ತಮಿಳ್ನಾಡು ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ತಮಿಳ್ನಾಡಿನ ರಿಸಲ್ಟ್ ನನಗೂ ಕೂಡ ಭಾಳ ಆಶ್ಚರ್ಯ ಆಗ್ತಾ ಇದೆ. ರೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.